ಆಕಾಶವಾಣಿ ಮಂಗಳೂರು. ಇತ್ತೀಚೆಗೆ ನಮ್ಮ ನಗಲಿದ ನಿಟ್ಟೆ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರು ಮತ್ತು ಶಿಕ್ಷಣ ತಜ್ಞ ಡಾಕ್ಟರ್ ವಿನಯ್ ಹೆಗ್ಡೆ ಅವರೊಡನೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನದ ಮರುಪ್ರಸಾರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎನ್ ವಿನಯ್ ಹೆಗಡೆ ಅವರು ಶಿಕ್ಷಣ ತಜ್ಞರು, ಉದ್ಯಮಿಗಳು, ಸಮಾಜ ಸೇವಕರು. ಕೌಡೂರು ಸದಾನಂದ ಹೆಗಡೆಯವರ ಕುಟುಂಬ ದೇಶವೇ ಗಮನಿಸುವಂತ ಒಂದು ಕುಟುಂಬ. ಯಾಕೆಂದ್ರೆ ವಿನಯ್ ಹೆಗಡೆಯವರು ಶಿಕ್ಷಣ ತಜ್ಞನಾಗಿ, ಉದ್ಯಮಿಯಾಗಿ, ಸಮಾಜ ಸೇವಕನಾಗಿ ಬಹಳಷ್ಟು ಕೊಡುಗೆಯನ್ನು ಈ ನಾಡಿಗೆ ನೀಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಅವರು ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿ ಇಡೀ ದೇಶದ ಗಮನವನ್ನ ಕರ್ನಾಟಕದತ್ತ ಸೆಳೆದವರು. ಕೌಡೂರು ಸದಾನಂದ ಹೆಗಡೆಯವರು ದೇಶದ ಅಪ್ರತಿಮ ನ್ಯಾಯವೇತ್ತರು, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಲೋಕಸಭೆಯ ಮಾಜಿ ಸ್ಪೀಕರ್. ಅವರ ಎರಡನೇ ಸುಪುತ್ರ ನಮ್ಮ ಇವತ್ತಿನ ವಾರದ ಅತಿಥಿ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ. ವಿನಯ್ ಹೆಗ್ಡೆ ಅವರಿಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಹುಟ್ಟಿದ್ದು 1939ರಲ್ಲಿ, ಅಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯುವ ಸುಮಾರು 8 ವರ್ಷಗಳ ಹಿಂದೆ. ನಿಮ್ಮ ಬಾಲ್ಯವನ್ನು ಸ್ವಲ್ಪ ನೆನಪಿಸ್ಕೊಳ್ತೀರಾ? ನಾನು ಮಧ್ಯಮ ವರ್ಗದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ. ನನ್ನ ತಂದೆಯವರು ಪ್ರಥಮ ವಿದ್ಯಾಭ್ಯಾಸ ಪಡೆದಂತ ವ್ಯಕ್ತಿಯವರ ಕುಟುಂಬದಲ್ಲಿ ಬಹಳ ಕಷ್ಟದಿಂದ ವಿದ್ಯೆ ಪಡೆದವರು. ಯಾಕೆಂದ್ರೆ ಒಂದು ಹಳ್ಳಿಯಿಂದ ಹಾಸ್ಟೆಲ್ ಜೀವನಕ್ಕಾಗಿ ಮಂಗಳೂರಿಗೆ ಬಂದು PUC ಮಾಡಿ, ನಂತರ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ BA ಆನರ್ಸ್ ಮಾಡಿ, ನಂತರ ಲಾ ಮಾಡಿ ಕಾರ್ಕಳದಲ್ಲಿ ಒಬ್ಬ ವಕೀಲನಾಗಿ ವೃತ್ತಿಯನ್ನು ಮಾಡಿದ್ದು. ಅಂದ್ರೆ ಕೌಡೂರು ಮನೆತನದಲ್ಲಿ ಮೊದಲ ವಕೀಲರು ಇವರು? ಖಂಡಿತವಾಗಿ. ತಂದೆ ಊರು ಕೌಡೂರೇ, ಕಾರ್ಕಳ ತಾಲೂಕಿನಲ್ಲಿ. ಬೈಲೂರು ಕೌಡೂರು ಅಂದ್ರೆ ಒಂದು ರಸ್ತೆ, ಒಂದು ಬದಿಯಲ್ಲಿ ಬೈಲೂರು, ಒಂದು ರಸ್ತೆ ಈ ಬದಿಯಲ್ಲಿ ಕೌಡೂರು. ನಾನು ನಿಟ್ಟೆ ಹಾಕೋದು ಯಾಕಂದ್ರೆ ತಾಯಿಯ ಊರು ನಿಟ್ಟೆ. ನಾನು ಬೆಳೆದಂತಹ ಕುಟುಂಬದಲ್ಲಿ ತಾಯಿಗೆ ಬಹಳ ಪ್ರಾಧಾನ್ಯವಾದ ಒಂದು ಕುಟುಂಬ. ತಂದೆಯವರು ಬಹಳ ಎತ್ತರಕ್ಕೆ ಏರಿದ ವ್ಯಕ್ತಿ. ಆದ್ರೂ ಕೂಡ ನಿತ್ಯ ಜೀವನದಲ್ಲಿ ಎಲ್ಲವನ್ನು ನಾವು ತಾಯಿಗೆ ಸಮರ್ಪಣೆ ಮಾಡ್ತೇವೆ. ಯಾಕೆಂದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧಿಸಿದ್ರೆ ನಾನು ಸಂಪೂರ್ಣವಾಗಿ ನಾನು ತನ್ನ ತಾಯಿಗೆ ಅರ್ಪಣೆ ಮಾಡ್ತೇನೆ. ಯಾಕೆಂದ್ರೆ ತಂದೆಯವರು ಅವರ ಉದ್ಯೋಗ, ಕೆಲಸ, ಮಕ್ಕಳ ಕಡೆ ಗಮನ ಕೊಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಈ ಕಾರಣಕ್ಕಾಗಿ ತಾಯಿ ನಮಗೆ ತಂದೆ ಮತ್ತು ತಾಯಿಯಾಗಿ ನಮ್ಮನ್ನು ಬೆಳೆಸಿದವರು. ಕಾರ್ಕಳದಿಂದ ಮಂಗಳೂರಿಗೆ ಬಂದಾಗ ತಾಯಿ ಕೂಡ ಅವರೊಡನೆ ಬಂದಿದ್ದವು. ಇಡೀ ಕುಟುಂಬವೇ ಕಾರ್ಕಳದಿಂದ ಮಂಗಳೂರಿಗೆ ಬಂದಿದ್ದ. ತಂದೆಯವರು ಒಬ್ಬನಾಗಿ ಬಂದದ್ದಲ್ಲ. ಅವರು ಇಲ್ಲಿ ಬಂದು ಮೊದಲನೇ ಬಾರಿ ಬಹಳ ಎತ್ತರಕ್ಕೆ ಏರಿದ್ರು. ಅವರು ಮಂಗಳೂರಿನಲ್ಲಿ ವಕೀಲ ವೃತ್ತಿ ಪ್ರಾರಂಭ ಮಾಡಿದ ನಂತರ ಗವರ್ಮೆಂಟ್ ಪ್ಲೀಡರ್ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು. 1945ರಿಂದ 50ರವರೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು. ಆ ನಂತರ ಆಗ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಇತ್ತು, ಅದರ ಮೆಂಬರ್ 2 ಬಾರಿ ಚುನಾಯಿತರಾಗಿ, ಈಗ ಯಾವುದನ್ನು ನಾವು ರಾಜ್ಯಸಭೆ ಅಂತ ಕಳಿತೀವೋ ಅದರ ಮೆಂಬರ್ ಆಗಿದ್ರು. 54ರಲ್ಲಿ ಹೈಕೋರ್ಟ್ ನ್ಯಾಯಾಧೀಶ ಆದ ನಂತರ ಅದಕ್ಕೆ ರೆಸಿಗ್ನೇಷನ್ ಕೊಟ್ಟು ಜಡ್ಜ್ ಆಗಿ ತಮ್ಮ ಜೀವನವನ್ನು ಮುಂದುವರಿಸಿದ್ದಾರೆ. ಒಬ್ಬ ಉನ್ನತ ಸ್ಥಾನಕ್ಕೆ ಹೋಗುವ ಜೊತೆಗೇನೆ ಮಕ್ಕಳನ್ನು ಕೂಡ ಬಹಳ ಚೆನ್ನಾಗಿ ಬೆಳೆಸಿದ್ರು ಅನ್ನೋದಕ್ಕೆ ನೀವು ಮತ್ತು ಸಂತೋಷ್ ಹೆಗಡೆ ಅವರು ನಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಒತ್ತಡ ಅಥವಾ ಈ ರೀತಿ ನೀನು ಬೆಳಿಬೇಕು, ನೀನು ವಕೀಲನಾಗಬೇಕು, ನೀನು ಡಾಕ್ಟರ್ ಆಗಬೇಕು ಒಂದು ಒತ್ತಡ ಹಾಕಿರ್ಲಿಲ್ಲ. ನಾವು ಯಾವುದನ್ನು ಪ್ರೀತಿಯಿಂದ ಮನಸ್ಸಿಗೆ ಅಂಟಿಸಿಕೊಂಡಿದ್ದೇವೋ ಆ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೌಲ್ಯಾಧಾರಿತ ಜೀವನ ಮಾಡಿದ್ದರೆ ಅದು ನನ್ನ ತಂದೆಯವರ ಉದಾಹರಣೆಯಿಂದ ನಾವು ಮಾಡಿದ್ದೇವೆ. ನೀವು ಎಷ್ಟು ಜನ ಮಕ್ಕಳು ಸರ್? ನಾವು 6 ಮಂದಿ ಮಕ್ಕಳು, 3 ಮಂದಿ ಹೆಣ್ಮಕ್ಳು, 3 ಮಂದಿ ನಾವು ಗಂಡು ಮಕ್ಕಳು. 3 ಗಂಡು ಮಕ್ಕಳು ಹಿರಿಯವರು, 3 ಮಂದಿ ಹೆಣ್ಮಕ್ಳು ಕಡೆಗೆ ಹುಟ್ಟಿದ್ರು. ನನ್ನ ಅಣ್ಣ ನೇವಿಯಲ್ಲಿ ಕ್ಯಾಪ್ಟನ್ ಆಗಿದ್ದ, ಕ್ಯಾಪ್ಟನ್ ಪ್ರಸನ್ನ ಹೆಗಡೆ ಅಂತ. ಅವರೀಗ ಲ್ಯಾಮಿನಾ ಫೌಂಡ್ರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಒಬ್ಬಳು ಡಾಕ್ಟ್ರು, ದುರ್ದೈವಶ ಅವಳು ಇಲ್ಲ, ಈಗ ಅವಳು ಕ್ಯಾನ್ಸರ್ ರೋಗದಿಂದಾಗಿ ತೀರಿಕೊಂಡಿದ್ದಾಳೆ. ಹಿರಿಯವಳು, ಅವಳ ಗಂಡ ನ್ಯೂಕ್ಲಿಯರ್ ಇಂಜಿನಿಯರ್ ಹ್ಯೂಸ್ಟನ್ ನಲ್ಲಿ ಇದ್ದಾರೆ. 3ನೇವಳು, ಅವಳ ಗಂಡ ಗಲ್ಫ್ ಏರ್ವೇಸ್ನ ಜನರಲ್ ಮ್ಯಾನೇಜರ್ ಆಗಿದ್ರು. ಅವರು ಕೂಡ ದುರ್ದೈವಶ ಇವತ್ತಿಲ್ಲ. ಅವಳು ಮಂಗಳೂರಿನಲ್ಲಿ ಇದ್ದು ನಾವು ಒಂದು ಹತ್ತಿರದ ಸಂಬಂಧ ಇಟ್ಕೊಂಡು ಬೆಳೀತಾ ಇದ್ದೇವೆ. ಸರ್, ನಿಮ್ಮ ಪತ್ನಿ, ಮಕ್ಕಳು? ನನ್ನ ಪತ್ನಿ ನನ್ನ ಸೋದರ ಮಾವನ ಮಗಳೇ, ಅವಳು ಕಾರ್ಕಳದವಳೆ, ಸುಜಾತ ಅಂತ. ಅವಳು ಕೂಡ ಪದವಿದ್ದಾರೆ. ನನ್ನ ತಾಯಿ ಹಾಗೆ ಮಕ್ಕಳನ್ನು ಬೆಳೆಸೋದಕ್ಕೋಸ್ಕರ ಯಾವ ವೃತ್ತಿ ಮಾಡಲಿಲ್ಲ. ಅವಳಿಗೆ ವೃತ್ತಿ ಮಾಡೋ ಅವಕಾಶ ಇತ್ತು, ಯಾಕೆಂದ್ರೆ ನಾನು ನಡೆಸೋ ಸಂಸ್ಥೆಗಳಲ್ಲಿ ವೃತ್ತಿ ಮಾಡ್ಬೋದಿತ್ತು. ಆದರೂ
ವೃತ್ತಿ ಮಾಡಲಿಲ್ಲ. ನಮ್ಮ ಕುಟುಂಬಗಳಲ್ಲಿ ಮಕ್ಕಳನ್ನು ಬೆಳೆಸುವುದಕ್ಕೆ ಒಂದು ಪ್ರಾಧಾನ್ಯವಾದ ಕೆಲಸ. ಅದೇ ನಾನು ಮೊದಲೇ ಹೇಳಿದೆ, ನನಗೆ ತಾಯಿಯ ಮೇಲೆ ಬಹಳಷ್ಟು ಮಮತೆ. ಯಾಕೆಂದ್ರೆ ಅದನ್ನೇ ನೀವು ನನ್ನ ಮಗನ ಹತ್ರ ಕೇಳಿದ್ರೆ ಅದೇ ಉತ್ತರವ ಕೊಡ್ತಾನೆ. ಏನಂದ್ರೆ ಅದು ನ್ಯಾಯವಾಗಿ ಕೂಡ ಅದು ಸರಿ. ಯಾಕೆಂದ್ರೆ ತಮ್ಮ ವ್ಯಕ್ತಿ ಜೀವನವನ್ನು ತ್ಯಾಗ ಮಾಡಿ ಮಕ್ಕಳ ಬೆಳವಣಿಗೆಯ ಕಡೆ ಗಮನ ಕೊಟ್ಟು ಬಂದ ಕಾರಣ ಇದು ನಾನು ಬೆಳೆದ ಸಮಾಜದಲ್ಲಿ ಇದೊಂದು ದಿನನಿತ್ಯದ ಜೀವನವಾಗಿ. ಸರ್, ನೀವು ಶಿಕ್ಷಣ ಎಲ್ಲಿ ಪಡೆದಿರಿ? ನಾನು ಮೊದಲಾಗಿ ಇಲ್ಲಿ ಸೆಂಟ್ ಅಲೋಷಿಯಸ್ ಕಾಲೇಜ್ನಲ್ಲಿ 5th ಫಾರ್ಮ್ನವರೆಗೆ ಮಾಡಿದೆ. SSLC ನಾನು ಮದ್ರಾಸ್ನಲ್ಲಿ ಮಾಡಿದೆ. ಇಂಟರ್ಮೀಡಿಯೇಟ್ ಮತ್ತು BSc ನಾನು ಸೆಂಟ್ ಜೋಸೆಫ್ಸ್ ಕಾಲೇಜ್ ಬ್ಯಾಂಗ್ಳೂರ್ನಲ್ಲಿ ಮಾಡಿದೆ. ಅದಂದ್ರೆ ತಂದೆಯವರು ನಾನು ಶಾಲೆಯಲ್ಲಿರುವಾಗ ಮಂಗಳೂರು ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ ನಂತರ 54ಕ್ಕೆ ಅವರು ಮದ್ರಾಸಿಗೆ ಮುಂದೆ ಹೋದ್ರಂದ್ರೆ ಅವರಿಗೊಂದು ಮನಸ್ಸಿನಲ್ಲಿ ಖಂಡಿತವಾಗಿ ಒಂದು ಇಚ್ಛೆ ಇತ್ತು, ಅಂದ್ರೆ ಜಡ್ಜ್ ಆಗ್ಬೇಕಂತ. ಜಿಲ್ಲೆಯ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡಿದ ವ್ಯಕ್ತಿಗಳಿಗೆ ಆ ದಿವಸಗಳಲ್ಲಿ ಹೈಕೋರ್ಟಿಗೆ ಹೋಗುವ ಅವಕಾಶ ಇಲ್ಲ ಅಂತ ಒಂದು ಕಲ್ಪನೆ ಇತ್ತು. ಆ ಕಾರಣಕ್ಕಾಗಿ ಅವರು ಮದ್ರಾಸಿಗೆ ಶಿಫ್ಟ್ ಮಾಡಿದ್ರು. ಮತ್ತೆ ಅವರಿಗೆ ಒಂದು ಮನಸ್ಸಿನಲ್ಲಿ ನಮಗೆ ತಿಳಿದ ರೀತಿಯಲ್ಲಿ ರಾಜಕೀಯದಿಂದ ಹೊರಗೆ ಬರಬೇಕು ಅಂತ ಒಂದು ಇಚ್ಛೆ ಇತ್ತು ಅವರಿಗೆ. ಯಾಕೆಂದ್ರೆ ರಾಜಕೀಯದಲ್ಲಿ ಕೌಟುಂಬಿಕ ಜೀವನ ಮತ್ತು ಆರ್ಥಿಕ ಜೀವನವನ್ನು ಒಟ್ಟಿಗೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳೋದು, ಆ ದಿನಗಳ ಪರಿಸ್ಥಿತಿಯಲ್ಲಿ ನಾನು ವಿಮರ್ಶೆ ಮಾಡ್ತಾ ಇದ್ದೇನೆ. 54ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸರ್ಕಾರದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗ್ಬೇಕಂತ ಬಹಳ ಒತ್ತಡ ಶ್ರೀನಿವಾಸ್ ಮಲ್ಯರ ಮುಖಾಂತರ ಹಾಕಿದ್ರು. ಆಗ ಅವರೊಂದು ಮಾತು ಹೇಳಿದ್ರು, ನನಗೆ 6 ಮಂದಿ ಮಕ್ಕಳಿದ್ದಾರೆ, ನನ್ನ ಮಕ್ಕಳು ನಾನು ಡೆಲ್ಲಿಗೆ ತರೋ ಪರಿಸ್ಥಿತಿಯಲ್ಲಿ ಇಲ್ಲ, 2 ಮನೆ ಮಾಡುವಂತ ಪರಿಸ್ಥಿತಿಯಲ್ಲಿ ಕೂಡ ನಾನಿಲ್ಲ, ಆ ಕಾರಣಕ್ಕಾಗಿ ನಾನು ಆಗೋದಿಲ್ಲ ಅಂತ ಹೇಳಿದ್ರು. ನಂತರ ಅವರು ರಾಜಕೀಯ ಬಿಡಬೇಕು, ತಾನು ಒಂದು ಆರ್ಥಿಕ ಸ್ಥಿರತೆ ಬೇಕು ಮತ್ತು ತನ್ನ ಮಕ್ಕಳ ಮತ್ತು ಫ್ಯಾಮಿಲಿ ಲೈಫ್ ಅನ್ನು ಅಡ್ಜಸ್ಟ್ಮೆಂಟ್ ಹೋಗೋ ಅವಕಾಶ ಬೇಕೆಂಬ ಒಂದು ಕಾರಣಕ್ಕಾಗಿ ನ್ಯಾಯಾಲಯಕ್ಕೆ ಅವರು ಸೇರಿದ್ರು. ತಾಯಿ ಬಹಳ ಒತ್ತಡ ಹಾಕಿದ್ರು ಅವ್ರ ಮೇಲೆ, ಏನೆಂದ್ರೆ ರಾಜಕೀಯದಿಂದ ಇನ್ನು ಹೊರಗೆ ಬರಬೇಕು, ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಮಕ್ಕಳ ಕಡೆಗೆ ಕುಟುಂಬದ ಕಡೆಗೆ ಗಮನ ಕೊಡುವ ಪರಿಸ್ಥಿತಿಯಲ್ಲಿ ಆಗಿರ್ಬೋದು. ಆ ಕಾರಣದಿಂದಾಗಿ ಆದ್ರೆ ಅವರು ಹೊರಗೆ ಬರಬೇಕಂದ್ರೂ ಕೂಡ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಬಿಡಬಾರದು ಅನ್ನೋ ಕಾರಣಕ್ಕಾಗಿ ಅವರು ಸ್ಪೀಕರ್ ಆದ್ರು ಅಂತ. ಅದು ನಾನು ಅದನ್ನು ಸ್ವಲ್ಪ ವಿಮರ್ಶೆ ಮಾಡಲು ಇಚ್ಛಿಸ್ತೇನೆ. ಅಂದರೆ ಅವರು 1972ರಲ್ಲಿ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಅವರು ನ್ಯಾಯಾಲಯಕ್ಕೆ ತಿಲಾಂಜಲಿ ಕೊಟ್ಟು ಬಂದವರು ಸುಪ್ರೀಂ ಕೋರ್ಟ್ಗೆ. ಬಹಳ ನಿಷ್ಠುರ. ಅದಾದ ನಂತರ ಒಂದು 2-3 ವರ್ಷಗಳಲ್ಲಿ ಎಮರ್ಜೆನ್ಸಿ ಬಂತು. ಅದರ ವಿರುದ್ಧ ಎದ್ದು ನಿಂತರು. ಅಂದ್ರೆ ನಾನು ಹತ್ತಿರದಿಂದ ನೋಡಿದ್ದೇನೆ ಅದನ್ನು. ನಾನು ಆಗ ನನ್ನದೇ ವೃತ್ತಿಯನ್ನು ಮಾಡಿದ್ದೆ. ಈ ಪರಿಸ್ಥಿತಿಯಲ್ಲಿ ಕೆ.ಎಸ್. ಹೆಗ್ಡೆ ಅವರು ದಿನನಿತ್ಯ ನಾನು ತಾಯಿಯವರು ಹೇಳೋದು ಕೇಳ್ತಿದ್ದೆ, ಅಂದ್ರೆ ಜೈಲಿಗೆ ಕೊಂಡೋಗ್ಬಹುದು ಎಂಬ ಮನಸ್ಸಿನಿಂದ ದಿನನಿತ್ಯ ಮಲಗುವಾಗ ಕೂಡ ಅದೇ ಗೇಟ್ ನಲ್ಲಿ ಒಂದು ಶಬ್ದ ಆದ್ರೂ ಕೂಡ ಅವ್ರು ಬಂದ್ರಂತ, ಎಮರ್ಜೆನ್ಸಿ ಒಳಗಾಗಬಹುದು. ಹಲವು IAS ಅಧಿಕಾರಿಗಳಿಗೂ ಇವರ ಮೇಲೆ ಒಂದು ಆತ್ಮೀಯತೆ ಇತ್ತು. ಆ ಕಾರಣಕ್ಕಾಗಿ ಇವರನ್ನು ದೂರ ಇಟ್ಟಿದ್ರು. ನಮ್ಮ ಜೀವನವನ್ನು ಮಾಡುವಂತ ಅಧಿಕಾರ ನಮಗಿದೆ, ನಾವು ಹೇಳುವಂತದ್ದು ನಮ್ಗೆ ಅಧಿಕಾರ ಇದೆ, ಬೇರೆಯವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಬಾಳ್ಬೇಕು, ಇದೆಲ್ಲ ಕಲ್ಪನೆಗಳ ಮೂಲಕ ನಾವು ಒಂದು ಮನೆಯ ವಾತಾವರಣದಲ್ಲಿ ಬೆಳೆದವರು. 77ರಲ್ಲಿ ರಾಮಕೃಷ್ಣ ಹೆಗಡೆಯವರಿಗೆ ಬೆಂಗಳೂರಿನಿಂದ ಕಂಟೆಸ್ಟ್ ಮಾಡ್ಬೇಕಂತ ಹೇಳಿದ್ರು. ಅದು ಕೆಂಗಾಲ್ ಹನುಮಂತಯ್ಯರ ವಿರುದ್ಧ. ಕೆಂಗಾಲ್ ಹನುಮಂತಯ್ಯವರನ್ನು ಸೋಲಿಸುವುದು ಅಸಾಧ್ಯ ಅಂತ ಕಂಡಾಗ ರಾಮಕೃಷ್ಣ ಹೆಗಡೆ ಅವರು ನಾರ್ತ್ ಕೆನರಾಕ್ಕೆ ಬಂದು ಕಂಟೆಸ್ಟ್ ಮಾಡಿದ್ರು. ಆಗ ಇವರ ಮೇಲೆ ಬಹಳಷ್ಟು ಒತ್ತಡ ಹಾಕಿದ್ರು. ದಕ್ಷಿಣ ಭಾರತದಲ್ಲಿ ಆಗ ಗೆಲ್ತಾರೆಂಬ ಒಂದು ಭಾವನೆ ಯಾರಿಗೂ ಇರಲಿಲ್ಲ. ಅಂದ್ರೆ ಯಾವ ಕಲ್ಪನೆ ಉತ್ತರ ಭಾರತದಲ್ಲಿ ಇತ್ತು ಅದು ದಕ್ಷಿಣ ಭಾರತದಲ್ಲಿ ಇರಲಿಲ್ಲ. ಆದ್ರೂ ಅವರ ಒತ್ತಡಕ್ಕೆ ಇವರು ಮನಸೋತು ಚುನಾವಣೆ ನಿಂತರು. ದೇವರ ಆಶೀರ್ವಾದದಿಂದ ಗೆದ್ದು ಬಂದರು. ನಂತರ ಸ್ಪೀಕರ್ ಆದ್ರು. ಈ ರೀತಿಯಾಗಿ ಒಂದು ಆದರ್ಶ ಕುಟುಂಬದ ಒಬ್ಬ ಮಗನಾಗಿ ನೀವು ಈ ಶಿಕ್ಷಣ ಮತ್ತು ಆರೋಗ್ಯದತ್ತ ವಾಲಿದ್ದು ಹೇಗೆ? 1982ರಲ್ಲಿ ಜನತಾ ಸರ್ಕಾರ ಪತನ ಆದಾಗ ನನ್ನ ತಾಯಿಯ ಅಭಿಲಾಷೆ ಇತ್ತಿದೇನೆಂದ್ರೆ ತನ್ನ ಹುಟ್ಟೂರಾದ ನಿಟ್ಟಿಗೆ ಹಿಂದಿರುಗಬೇಕಂತ. ಯಾಕೆಂದ್ರೆ ಅವರಿಗೆ ಮುಂಚಿನಿಂದಲೂ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದ ಕಾಲದಲ್ಲಿ ಕೂಡ ಅವರು ಒಂದು ಮನಸ್ಸಿನಲ್ಲಿ ಇತ್ತೇನೆಂದ್ರೆ ತನ್ನ ಊರಿನಲ್ಲಿ ಹೋಗಿ ಕಡೆ ದಿನಗಳನ್ನು ಊರಿನಲ್ಲಿ ಕಳೀಬೇಕಂತ. ಇದು ಜನತಾ ಸರ್ಕಾರ ಬಿದ್ದಾಗ ನನ್ನ ತಂದೆಯವರು ಎಲ್ಲದಿಂದಲೂ ದೂರ ಆದ್ರು, ರಾಜಕೀಯದಿಂದ ದೂರ ಆದ್ರು. ತಾಯಿಯ ಒತ್ತಡಕ್ಕೆ ಒಂದು ಚಿಕ್ಕ ಮನೆ ಕಟ್ಟಿದ್ರು. ಈಗಲೂ ಕೂಡ ಅದು ನಾನೇ ತೆಕೊಂಡು ನನ್ನ ಹತ್ರ ಇದೆ ನೆಟ್ಟೆಯಲ್ಲಿ. ಅಲ್ಲಿ ಬಂದಾಗ ನನ್ನ ತಾಯಿ ನನಗೊಂದು ಮಾತು ಹೇಳಿದ್ರು 1982-83ರಲ್ಲಿ. ನೆಟ್ಟೆಯಲ್ಲಿ ಒಂದು ಹೈಸ್ಕೂಲ್ ಇಲ್ಲ, ಆ ಕಾರಣಕ್ಕಾಗಿ ನೀನೊಂದು ಹೈಸ್ಕೂಲ್ ಆಗ್ಬೇಕಂದ್ರೆ ಅವರ ಮನಸ್ಸಿನಲ್ಲಿ ಅವರಿಗೆ ವಿದ್ಯೆ ಸಿಕ್ಕಿರ್ಲಿಲ್ಲ. ಅಂದ್ರೆ ಅಲ್ಲಿಂದ ಹೈಸ್ಕೂಲ್ಗೆ 9-10 ಕಿಲೋಮೀಟರ್ ದೂರ ಇತ್ತು. ಹೆಣ್ಣು ಮಕ್ಕಳನ್ನು ಕಳಿಸ್ತಿರ್ಲಿಲ್ಲ. ಅದಕ್ಕಾಗಿ ನೀನೊಂದು ಶಾಲೆ ಹಾಕ್ಬೇಕಂತ. ಅದು ಅವರ ಒತ್ತಡಕ್ಕಾಗಿ ನಾನು ಒಂದು ಶಾಲೆಯನ್ನು ಹಾಕಿದ್ದೇನೆ. ಮತ್ತೆ ಅದರೊಡನೆ ಒಂದು ವೈದ್ಯಕೀಯ ಸಹಾಯನೂ ಕೂಡ ಜನರಿಗೆ ಮಾಡಬೇಕು. ಇದು 2
ಒಟ್ಟಾಗಿ ನಾನು ಶುರು ಮಾಡಿದಂತಹದ್ದು. ನಿಟ್ಟೆ ಹೆಲ್ತ್ ಸೆಂಟರ್ ಅನ್ನು ನಾನು ಮೊದಲಾಗಿ ನಿರ್ಮಾಣ ಮಾಡಿದ್ದು. ಶಿಕ್ಷಣ ಮತ್ತು ಆರೋಗ್ಯ ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಸಂಸ್ಥೆಗಳಿವೆ? ಈಗ ಒಟ್ಟಿಗೆ ಒಂದು 26 ಸಂಸ್ಥೆಗಳು ಇದೆ. ಅದರಲ್ಲಿ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಇವತ್ತು 5 ಸಂಸ್ಥೆಗಳಿದೆ. ಅದು ಎಲ್ಲ ಆರೋಗ್ಯಕ್ಕೆ ಸೇರಿದವ. ನಿಟ್ಟೆ ವಿದ್ಯಾ ಟ್ರಸ್ಟಿನಲ್ಲಿ ಇನ್ನೊಂದು 3 ಸಂಸ್ಥೆಗಳಿದೆ, ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಉಳಿದದ್ದು ಇಂಜಿನಿಯರಿಂಗ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಇದು ಬಿಟ್ಟು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಕಾಂಜನಗಾಡ್ನಲ್ಲಿ 18 ಧರ್ಮಾರ್ಥ ಆಸ್ಪತ್ರೆಗಳನ್ನು ನಾನು ನಡೆಸ್ತಾ ಇದ್ದೇನೆ. ಸಮಾಜ ಸೇವೆಗಾಗಿ ಅದನ್ನು ಮಾಡ್ತಾ ಇದ್ದೇನೆ ಹಾಗೂ ಹೇಳ್ಬೋದು. ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ರೂರಲ್ ಪ್ರಾಕ್ಟೀಸ್ ಕೊಡ್ಬೇಕಂತ ನೋಡಿ, ನಾವೆಲ್ಲ ಹಳ್ಳಿಯಿಂದ ಬಂದವರು. ನಮ್ಮ ಬೇರುಗಳು ಇನ್ನು ಕೂಡ ಹಳ್ಳಿಗಳಲ್ಲಿ ಇದೆ, ಮನಸ್ಸಿನಲ್ಲಿ ಅಲ್ಲೇ. ಅದು ಖಂಡಿತವಾಗಿ ಅದು ನಾನು ನನ್ನ ಅಣ್ಣ ತಮ್ಮಂದಿರ ವಿಷಯದಲ್ಲಿ ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ನನ್ನ ಮನಸ್ಸಿನ ಬೇರುಗಳು ನನ್ನ ನಿಟ್ಟೆ ಗ್ರಾಮದಲ್ಲಿ. ಅಂದರೆ ನಾನು ಯಾವುದನ್ನು ಮಾಡಿದ್ರು ನಾನು ಅದನ್ನು ತಾಯಿಗೆ ಮತ್ತು ಅವರು ಹುಟ್ಟಿದ ಊರಿಗೆ ಸಮರ್ಪಣೆ ಮಾಡಿ. ಅಂದ್ರೆ ಲ್ಯಾಮಿನಾ ಗ್ರೂಪ್ ಅನ್ನು ಉದ್ಯಮ 1972-73ರಲ್ಲಿ ನನ್ನದೇ ಆದ ಒಂದು ಸಂಸ್ಥೆ ನಾನು ಶುರು ಮಾಡಬೇಕಂತ ನಾನು ಆಲೋಚನೆ ಮಾಡಿದ್ದೆ. ನಾನು ಒಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜರ ಮಗನಾಗಿದ್ದರೂ ಕೂಡ ನನ್ನ ತಂದೆಯವರು ಯಾವ ರೀತಿಯಲ್ಲಿ ಕೂಡ ಯಾರನ್ನು ಕೂಡ ನನ್ನ ಮಗನಿಗೊಂದು ಕೆಲಸ ಕೊಡಿ ಅಪೇಕ್ಷೆ ಪಟ್ಟವರಲ್ಲ. ಆ ಕಾರಣಕ್ಕಾಗಿ ನನಗೆ ಮಂಗಳೂರಿಗೆ ಬರಬೇಕಾಯ್ತು. ಕೆನರಾ ಸ್ಪ್ರಿಂಗ್ಸ್ ಒಂದು ಸಂಸ್ಥೆ ಇತ್ತು, ಅದರೊಟ್ಟಿನಲ್ಲಿ BS ಕೊಡೂರು ಅಂತ ನನ್ನ ತಂದೆಯ ಹತ್ತಿರದ ಸ್ನೇಹಿತರೊಬ್ಬರು ಇದ್ರು. ಅವರ ಹತ್ರ ಹೇಳಿ ನಾನು ಮಂಗಳೂರಿಗೆ ಬಂದೆ. ಅವರೊಡನೆ ನಾನು 62ರಿಂದ 75ರವರೆಗೆ ಕೆಲಸ ಮಾಡಿದ್ದೀನಿ, 15 ವರ್ಷ. ಆ ನಂತರ ನನ್ನದೇ ಆದ ಒಂದು ಸಂಸ್ಥೆ ಕಟ್ಟಬೇಕೆಂಬ ಒಂದು ಆಶಯ ಮನಸ್ಸಿನಲ್ಲಿ ಬೆಳೀತು. ನಾನು ಮತ್ತು 2 ಸಹೋದ್ಯೋಗಿಗಳು ಸೇರಿ ನಾವು ಲ್ಯಾಮಿನಾ ಸಂಸ್ಥೆಯನ್ನು ಮಾಡಿದ್ದೇವೆ. ಇವತ್ತೊಂದು 200 ಕೋಟಿ ವಹಿವಾಟು ನಡೆಸುವಂತಹ ಒಂದು ಸಂಸ್ಥೆ, ಅಂಗಸಂಸ್ಥೆಗಳು ಕೂಡ ಇದೆ. ಅದೆಲ್ಲ ಕೂಡಿದ್ರೆ 200-250 ಕೋಟಿ ವ್ಯಾಪಾರ ಮಾಡುವಂತಹ ಸಂಸ್ಥೆ. ಸುಮಾರು 1200 ಜನಕ್ಕೆ ಜಾಸ್ತಿ ವ್ಯಕ್ತಿಗಳಿಗೆ ಕೆಲಸ ಕೊಡುವಂತ ಅವಕಾಶ ದೇವರು ನನಗೆ ಆಶೀರ್ವಾದ ಮಾಡಿದೆ. ಸರ್, ಈಗ ನೀವು ಇಷ್ಟೆಲ್ಲ ಎತ್ತರದ ಸ್ಥಾನ, ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಿ. ನಿಮಗೆ ಈ ಸಾಧನೆ ಮಾಡಬೇಕಾದ್ರೆ ನಿಮಗೆ ಕಲಿಸಿದ ಗುರುಗಳು ಯಾರು ನೆನಪಿಗೆ ಬರ್ತಾರೆ? ನಾನು ಪುನಃ ಹೇಳ್ತೇನೆ, ನನ್ನನ್ನು ನನ್ನ ತಂದೆಯವರನ್ನು ಭಾರಿ ಹೋಲಿಸ್ತಾರೆ. ಆದ್ರೆ ನನ್ನ ಮನೋವೃತ್ತಿಗೂ ನನ್ನ ತಂದೆಯವರ ಮನೋವೃತ್ತಿಗೂ ಬಹಳ ವ್ಯತ್ಯಾಸವಿದೆ. ಅವರನ್ನು ನಾನು ನಿಷ್ಠುರವಾದಿ ಅಂತ ನಾನು ಭಾವಿಸ್ತೇನೆ. ನನ್ನ ವ್ಯಕ್ತಿಗತ ಇದನ್ನು ನನ್ನ ತಾಯಿಯ ನೆರಳಲ್ಲಿ ಬೆಳೆಸ್ಕೊಂಡು ಬಂದವ. ಮೊದಲ ಗುರು ತಾಯಿಯೇ? ನ್ಯಾಯವಾಗಿ ತಾಯಿ. ಅಂದ್ರೆ ಆ ಕಾಲದಲ್ಲಿ ನನ್ನ ತಂದೆಗೆ ಸಮಯದ ಅಭಾವ. ವರ್ಷದಲ್ಲಿ 2-3 ತಿಂಗಳು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿರಬೇಕಿತ್ತು. ಆದ ಕಾರಣ ಬೆಳಿಗ್ಗೆ 7 ಗಂಟೆಗೆ ಆಫೀಸಿಗೆ ಹೋದ್ರೆ ರಾತ್ರಿ 10 ಗಂಟೆವರೆಗೆ ಕಾಣಲಿಕ್ಕೆ ಸಿಗ್ತಿರ್ಲಿಲ್ಲ. ನಾವು ಹಲವು ಬಾರಿ ಹೇಳ್ತಾ ಇದ್ವಿ, ನಮ್ಮ ತಂದೆಯವರು ನಮ್ಮನ್ನು ನೋಡುದು ಯಾವಾಗ ಅಂದ್ರೆ ನಾವು ಏನಾದ್ರೂ ಲೂಟಿ ಮಾಡಿದ್ರೆ ಅವರ ಕೋಪ ತೋರಿಸ್ಲಿಕ್ಕೆ ನೋಡ್ತಾ ಇದ್ರು, ಇಲ್ಲದಿದ್ರೆ ಒಂದು ಪ್ರೀತಿಯಿಂದ ಮಾತಾಡಿಸುವಂತ. ನಿಜವಾಗಿ ನಾನು ನನ್ನ ತಂದೆಯನ್ನು ಹತ್ತಿರದಿಂದ ಪ್ರೀತಿಯಿಂದ ಕಂಡದ್ದು 1982ರಲ್ಲಿ ಅವ್ರ ನಿಟ್ಟೆಗೆ ಬಂದ. ಆ ನಂತರ ನಮಗೂ ಅವರಿಗೆ ಬಹಳ ಹತ್ತಿರದ ಸ್ನೇಹದ ಸಂಬಂಧ. ನಂತರ ಅವರೊಂದು 8 ವರ್ಷ ಬಾಳಿದ್ರು. ಆ 8 ವರ್ಷದಲ್ಲಿ ನಮ್ಮನ್ನು ಬಹಳ ಹತ್ತಿರದಿಂದ ಪ್ರೀತಿಯಿಂದ ಕಂಡಿದ್ದಾರೆ. ಅಂದ್ರೆ ಆಗ ಬಹಳ ಸಮಯ ಇತ್ತವರಿಗೆ. ಅಧ್ಯಾಪಕರಲ್ಲಿ ನನಗೆ ಕೆಲವರನ್ನು ಬಹಳಷ್ಟು ನೆನಪಿಗೆ ಬರ್ತದೆ. ಮುಖ್ಯವಾಗಿ ಪಾಂಡುರಂಗ ಪೈ ಅಂತ ನನ್ನ ಸೈನ್ಸ್ ಮೇಸ್ಟರ್ ಇದ್ರು, ಮಂಗಳೂರಿನವರು. ಅವರನ್ನು ಬಹಳ ನೆನಪು ಬರ್ತದೆ. ಹಾಗೆ ಭಂಡಾರಿ ಅಂತ ಲೆಕ್ಕದ ಮೇಸ್ಟರ್ ಇತ್ತು, ಅವರು ಕೂಡ ಬರ್ತಾರೆ. ನಾನು ಆಟೋಟಗಳಲ್ಲಿ ಒಂದು ಸ್ಥಾನ ಗಳಿಸಿದ್ದೆ. ನನ್ನ ಹೆಚ್ಚಾಗಿ ಕ್ರಿಕೆಟ್ ಮತ್ತು ಹಾಕಿ. ಆಗ MN ಶಂಕರ್ ಅಂತ ಅವರು ಕೂಡ ನನಗೆ ಜ್ಞಾಪಕ. ಕ್ರಿಕೆಟ್ ನಲ್ಲಿ ನೀವೇನು ಬೌಲರ್ ಬ್ಯಾಟ್ಸ್ಮನ್? ಹೇಗೆ? ನಾನು ಹೆಚ್ಚಾಗಿ ಬ್ಯಾಟ್ಸ್ಮನ್ ಆಗಿದ್ದೆ. ಇಷ್ಟೆಲ್ಲ ದೊಡ್ಡ ಸಾಧನೆ ಉತ್ತುಂಗದಲ್ಲಿದ್ದೀರಿ ನೀವು. ನೀವೀಗ ನಿಟ್ಟೆ ಯೂನಿವರ್ಸಿಟಿಯ ಕುಲಪತಿಗಳು. ಏನ್ ಅನಿಸ್ತಾ ಇದೆ ನಿಮಗೆ? ಒಂದು ರೀತಿಯಲ್ಲಿ ವಿಮರ್ಶೆ ಮಾಡುವಾಗ ನಾನು ಅದನ್ನೊಂದು ಚಾಲೆಂಜ್ ಅಂತ ಭಾವಿಸ್ತೇನೆ. ವಿದ್ಯಾಕ್ಷೇತ್ರದಲ್ಲಿ ಒಂದೇ ನಿಂತಲ್ಲಿ ನಿಲ್ಲುವ ಅವಕಾಶ ಇಲ್ಲ. ಬೆಳವಣಿಗೆ ಆಗ್ತಾ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇರಬೇಕು. ಈ ಸಂಸ್ಥೆಗಳನ್ನು ಮುಂದೆ ಕೊಂಡು ಹೋಗುವಂತೆ ಪ್ರಯತ್ನ ಮಾಡಬೇಕು. ನಾನು ಇನ್ನೊಬ್ಬರ ಬೆನ್ನ ಮೇಲೆ ನಿಂತು ಬೆಳೆದಂತ ವ್ಯಕ್ತಿ. ಅದೇ ಕಾರಣಕ್ಕೆ ನನ್ನ ತಾಯಿ ಆಗಿರ್ಬೋದು, ನನ್ನ ಕಂಪನಿಗೆ ಸೇರುವಾಗ ನನ್ನ 2 ಸಹಪಾಠಿಗಳಿದ್ರು, TR ಶೆಣೆ ಅಂತ ಮತ್ತೊಬ್ಬ ಗುರುಪ್ರಸಾದ್. ಅವರು ಸಂಸ್ಥೆಗಳಿಗೆ ಬೆಳವಣಿಗೆ ಮಾಡಿದ ಕೆಲಸ ಅಪಾರ. ಅಂದ್ರೆ ಸುತ್ತಮುತ್ತಲ ವ್ಯಕ್ತಿಗಳು ಆ ಸಂಸ್ಥೆ ಮತ್ತು ನನ್ನನ್ನು ಗುರುತಿಸ್ತಾರೆ. ಅದು ಯಾವುದೋ ದೇವರ ಪೂರ್ವಜನದ ಪುಣ್ಯ ಆಗಿರ್ಬೋದು. ಯಾಕೆಂದ್ರೆ ಅವರು ಮಾಡಿದ ಕೆಲಸದಿಂದಾಗಿ ಜನರು ನನ್ನನ್ನು
ಗುರುತಿಸ್ತಾ ಇದ್ದಾರೆ. ಲ್ಯಾಮಿನಾ ಸಂಸ್ಥೆ ಅಂದ್ರೆ ವಿನಯ್ ಹೆಗ್ಡೆಯರ್ ಅಂತ. ಹೌದು. ಅದು ಬಹಳಷ್ಟು ವ್ಯತ್ಯಾಸ ಇದೆ. ಅಂದ್ರೆ ನಿಜವಾಗಿ ಈ ಸಂಸ್ಥೆಗಳ ಬೆಳವಣಿಗೆಗೆ ನನ್ನದಾದ ಕಿಂಚಿತ ಸಹಕಾರ ಇದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ನನ್ನಲ್ಲಿ ಒಂದು ಗುಣ ಇದೆ ಕಾಣ್ತದೆ, ಏನಂದ್ರೆ ಎಲ್ಲರೊಡನೆ ಹೊಂದಿಕೊಂಡು ಹೋಗುವಂತ ಒಂದು ಗುಣ ಇರ್ಬೇಕು ನನ್ನಲ್ಲಿ. ಸದ್ವಿನಯವೇ ಸದಾಶಿವನೊಲುಮೆ ಅಂದಾಗೆ ನೀವು ಬಹಳ ಸರಳತೆ ಮತ್ತು ವಿನಯಶೀಲರು. ನಿಮ್ಮ ಹೆಸರು ಕೂಡ ನಿಮ್ಮ ತಂದೆಯವರು ಅದಕ್ಕಾಗಿ ಇಟ್ಟರು ಅಂತ ಕಾಣ್ತದೆ. ಅಲ್ಲ, ಅದಂದ್ರೆ ನಾನು ಹೊಂದಿಕೊಂಡು ಹೋಗುವ ಕಾರಣದಿಂದಾಗಿ ಎಲ್ಲರ ಪ್ರೀತಿ ನನ್ನಲ್ಲಿ ಸಿಕ್ಕಿದ, ಆ ಕಾರಣದಾಗಿ ನಾನು ಬೆಳೆದದ್ದಂತ ನಾನು ಭಾವಿಸ್ತೇನೆ. ಅಂದ್ರೆ ನಿಮ್ಮ ಕುಲಪತಿ ಹುದ್ದೆಗೆ ಜನರ ಸಹಕಾರ ಮತ್ತು ನಿಮ್ಮ ಆಪ್ತಷ್ಟರ ಸಹಕಾರ ಕೂಡ ಇದೆ ಅಂತ. ಅದರಲ್ಲಿ ನಾನು ಪ್ರತ್ಯೇಕವಾಗಿ ನನ್ನ ಆತ್ಮೀಯರಾದಂಥ ಡಾಕ್ಟರ್ ಶಾಂತರಾಮ್ ಶೆಟ್ಟರನ್ನು ಗುರುತಿಸ್ತೇನೆ. ಇವತ್ತು ನಿಟ್ಟೆ ವಿದ್ಯಾ ಸಂಸ್ಥೆ ಕರ್ನಾಟಕದಲ್ಲಿ 2ನೇ ಅಥವಾ 3ನೇ ಸ್ಥಾನದಲ್ಲಿ ಇರಬಹುದು. ಅದು ಬರೀ ಒಂದು 4-5 ವರ್ಷದಲ್ಲಿ ಬೆಳೆದಂಥ ಒಂದು ಸಂಸ್ಥೆ. ನಿಟ್ಟೆ ವಿದ್ಯಾ ಸಂಸ್ಥೆ ಕೂಡ ಒಂದು 25 ವರ್ಷದಲ್ಲಿ ಬೆಳೆದಂಥ ಸಂಸ್ಥೆ. 13,000 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಇದರಲ್ಲಿ ಯಾರು ಒಬ್ಬಂದು ಏನಿಲ್ಲ, ಅದರಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಆದರೆ ಅವರು ಕ್ರೋಢೀಕರಿಸಿ ಅದು ವಿನಯ್ ಹೆಗ್ಡೆ ಅವರಿಗೆ ಸಮರ್ಪಣೆ ಮಾಡಿದ ರೀತಿಯಲ್ಲಿ ಕಾಣ್ತದೆ, ಅಂದ್ರೆ ದೂರದಲ್ಲಿ ನೋಡುವವರಿಗೆ. ವಿನಯ್ ಹೆಗ್ಡೆ ಅವರೇ, ನಿಮ್ಮ ಒಂದು ಸೇವಾ ಚಟುವಟಿಕೆಯನ್ನು ನೋಡಿದಾಗ ಬಡಬಗ್ಗರ ಬಗ್ಗೆ ಅಪಾರ ಕಾಳಜಿಯನ್ನು ವ್ಯಕ್ತಪಡಿಸಿದೆ. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ನಿಮ್ಮಲ್ಲೇ ಒಬ್ಬ ವಿಧವೆ ಹೆಣ್ಣುಮಗಳಿಗೆ ನೀವು ಉದ್ಯೋಗ ಕೊಡಿಸಿದ್ರ ಮೂಲಕ ಅವರ ಒಬ್ಬ ಪುತ್ರ ಅಮೆರಿಕದಲ್ಲಿ ಹೋಗಿ ನೌಕರಿ ಪಡೆಯುವಂತ ಭಾಗ್ಯ ಅವರಿಗೆ ಆಯಿತು. ಇದು ದೊಡ್ಡ ನಿಮ್ಮ ಸರಳತೆ, ಕಾಳಜಿಯನ್ನು ತೋರಿಸ್ತಾ ಇದೆ. ಇದು ಒಂದು ನನ್ನ ಜೀವನದ ಶೈಲಿ, ತಾಯಿಯಿಂದ ಬಂದಂತ ಒಂದು, ಅದರಿಂದಾಗಿ ನನ್ನ ಜೀವನದಲ್ಲಿ ಕೂಡ ಅವರದ್ದು ಒಂದು ಅಚ್ಚಿ ನನ್ನ ಜೀವನದಲ್ಲಿ ಇದೆ. ಸರ್, ನಿಮ್ಮ ಆಸ್ಪತ್ರೆಯಲ್ಲಿ ಈ ಬಡಬಗ್ಗರಿಗಾಗಿ ಯಾವ ರೀತಿ ಸೇವಾ ಚಟುವಟಿಕೆ ಇದೆ? ಇವತ್ತು 18 ಹಳ್ಳಿಗಳ ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದೇನೆ. ಎಲ್ಲ ಆಸ್ಪತ್ರೆಗಳನ್ನು ಧರ್ಮಾರ್ಥವಾಗಿ ನಾನು ನಡೆಸ್ತಾ ಇದ್ದೇನೆ. ದೇರ್ಲಕಟ್ಟೆ ಆಸ್ಪತ್ರೆಯಲ್ಲಿ ದಿನಕ್ಕೆ ಸುಮಾರು 1,000 ಮಂದಿ ಬರ್ತಾ ಇರ್ತಾರೆ. ಅವರಿಗೆ 10 ರೂಪಾಯಿಗೆ ಎಕ್ಸ್ರೇ ಮುಂತಾದದನ್ನು ಬಿಟ್ಟರೆ ಧರ್ಮಾರ್ಥವಾಗಿ ಮಾಡ್ತಾ ಇದ್ದೇವೆ. ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಒಂದು 450ರಿಂದ 480 ದಿನನಿತ್ಯ ಪೇಷಂಟ್ಸ್ಗಳಿದ್ದಾರೆ. ಅದರಲ್ಲಿ ಸರಾಸರಿ 35% ವ್ಯಕ್ತಿಗಳಿಗೆ ಧರ್ಮಾರ್ಥವಾಗಿ ನಾವು ಮಾಡ್ತಾ ಇದ್ದೇವೆ. ಈ ಆಸ್ಪತ್ರೆಗಳಲ್ಲಿ ಸುಮಾರು 3 ಕೋಟಿ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಯಾಕಂದ್ರೆ ಈ ಧರ್ಮಾರ್ಥ ಸೇವೆ ಮಾಡಿದ್ರಿಂದ ನಾವು ಯಾರು ಕೂಡ ಕಿಶೆಯಿಂದ ಹಾಕೋದಿಲ್ಲ. ನಿಟ್ಟೆ ವಿದ್ಯಾ ಸಂಸ್ಥೆಗಳಲ್ಲಿ ಪಡೆದಂತ ಹಣವನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಅದರಿಂದಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಬಹಳ ಸಹಕಾರ ಆಗಿದೆ. ಅಂದ್ರೆ ದೊಡ್ಡ ದೊಡ್ಡ ರೋಗಗಳಿಗೂ ನೀವು ಅಲ್ಲಿ ಉಚಿತವಾಗಿ ಔಷಧಿಯನ್ನು ಕೊಡ್ತೀರಿ? ಹೌದು. ಈ ಭಾಗದ ಯಾವ ಆಸ್ಪತ್ರೆಗಳಲ್ಲಿ ಇದ್ದಂತ ಸಲಕರಣೆಗಳಾಗಿರ್ಬೋದು, ವೈದ್ಯ ಅಂದ್ರೆ ಸುಮಾರು 210 ಮಂದಿ ವೈದ್ಯರಿದ್ದಾರೆ. ಎಲ್ಲ ಸೂಪರ್ ಸ್ಪೆಷಾಲಿಟಿ ಇದೆ. ಹೃದಯ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಬೆಳೆಯುವಂಥ ಕ್ಯಾನ್ಸರ್ ರೋಗಕ್ಕೆ ಸುಮಾರು 10 ಕೋಟಿ ಹಣ ಹಾಕಿ ನಾವು ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಮಾಡಿದ್ದೇವೆ. ಅದಕ್ಕೆ ಸರ್, ನೀವು ಕರಾವಳಿ ಟಾಸ್ಕ್ ಫೋರ್ಸ್ನ ಮಾಜಿ ಅಧ್ಯಕ್ಷರು. ಅಭಿವೃದ್ಧಿಯ ಕನಸನ್ನು ಸಾಕಾರಗೊಳಿಸಬೇಕಂತಲೇ ಅದರದ ಅಧ್ಯಕ್ಷರಾದ್ರಿ ನೀವು. ಆ ಒಂದು ನಿಮ್ಮ ಕನಸು ಸಾಕಾರಗೊಂಡಿದೆಯೋ ಹೇಗೆ? ಬಹಳ ಕಷ್ಟದ ಪ್ರಶ್ನೆ ಅದು. ಯಾಕೆ ಕರಾವಳಿ ಟಾಸ್ಕ್ ಫೋರ್ಸ್ನ ನಾನು ಅಧ್ಯಕ್ಷನಾಗಲು ಪ್ರಾಮುಖ್ಯ ಕಾರಣ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮತ್ತು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಇಬ್ರು ಕರೆದು ನೀನು ಆಗ್ಬೇಕಂತ ಒಂದು ಮಾತು ಹೇಳಿದ್ರು. ನನ್ನ ವ್ಯಕ್ತಿಗತ ಜೀವನದಲ್ಲಿ ಕಷ್ಟ ಇದ್ರು ಕೂಡ ನಾನು ಒಪ್ಪಿಕೊಂಡೆ. ಅಂದ್ರೆ ಕಾಳಜಿ ಇತ್ತು, ಆಗ್ಬೇಕಂತ ಬಹಳ ವಿನಯದಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏನಂದ್ರೆ ನಾವು ಸರ್ಕಾರದಿಂದ ಒಂದು ಪಾವಣೆ ಕೂಡ ನಾವು ತಗೊಳ್ಳಿಲ್ಲ. 2,000 ಪುಟದ ಒಂದು ರಿಪೋರ್ಟ್ ಮಾಡಿದ್ದೇವೆ ಉಡುಪಿ ಮತ್ತು ಮಂಗಳೂರಿಗೆ. ಬೇಸರ ಏನಂದ್ರೆ ನಾವು ಮಾಡಿದ ಒಂದು ಕೆಲಸದ ವಿಷಯದಲ್ಲಿ ನನಗೆ ಬಹಳ ಸಂತೋಷ ಇದೆ, ಅದು ಮೂಲೆ ಗುಂಪಾದ ವಿಷಯದಲ್ಲಿ ದುಃಖ ಇದೆ. ನೀವು NITK ಅಧ್ಯಕ್ಷರು ಕೂಡ ಆಗಿದ್ರಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ನಾನು ಅದರದ್ದು ಅಧ್ಯಕ್ಷನಾಗಿದ್ದೆ. ಅಂದರೆ ನನಗೆ ಸುಮಾರು 1.5 ವರ್ಷ ನಾನು ಅದರ ಅಧ್ಯಕ್ಷನಾಗಿದ್ದೆ. ಆದರೆ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅಂದರೆ ನಾನೊಂದು ಪ್ರೈವೇಟ್ ಎಂಟರ್ಪ್ರೈಸ್ನಲ್ಲಿ ಬೆಳೆದಂಥ ವ್ಯಕ್ತಿ. ನನಗೆ ಯಾರು ನಾನು ಮಾಡುವಂಥ ಕೆಲಸದಲ್ಲಿ ನಾನು ಯಾವ ರೀತಿಯಲ್ಲಿ ಇನ್ನೊಬ್ಬನ ಕೆಲಸ ಮಾಡೋದ್ರಲ್ಲಿ ಕೈ ಹಾಕೋದಿಲ್ಲ. ಅಂದರೆ ನನ್ನ ಆಫೀಸ್ನಲ್ಲಾದರೂ ನನ್ನ ಸಹಪಾಠಿ ಮಾಡುವ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ. ಆದರೆ 1.5 ವರ್ಷದಷ್ಟು ಕಾಲ ಇದ್ರಲ್ಲ? ನಾನು 5 ವರ್ಷ ಇರಬೇಕಿತ್ತು, 1.5 ವರ್ಷ ಇದ್ದೆ. ಮಧ್ಯದಲ್ಲಿ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ನನ್ನ ರಾಜೀನಾಮೆ ಸಲ್ಲಿಸಿದೆ. ಸರ್, ಈಗ ನಿಮ್ಮೆಲ್ಲ ಸಾಧನೆಯನ್ನು ನೋಡಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ನಿಮಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿತ್ತು. ನಿಮ್ಗೆ ಏನು ಅನಿಸ್ತು ಅವಾಗ? ಬಹಳ ಸಂತೋಷ ಆಗಿದೆ. ಯಾಕೆಂದರೆ ನಾನು ನನ್ನನ್ನೇ ವಿಮರ್ಶೆ ಮಾಡುವಾಗ ನಾನೊಬ್ಬ ಸಾಧಾರಣ ವ್ಯಕ್ತಿ ಅಂತ ವಿಮರ್ಶೆ ಮಾಡ್ತೇನೆ. ನನ್ನ ವ್ಯಕ್ತಿಗತ ವಿದ್ಯೆಯ ವಿಷಯ ನೀವು ವಿಮರ್ಶೆ ಮಾಡಿದರೆ ನಾನು ಬಹಳ ಸಾಧಾರಣ ವ್ಯಕ್ತಿ. ಬಹಳ ಕಷ್ಟದಿಂದ BSc ಪಾಸ್ ಆದ ವ್ಯಕ್ತಿ. ಒಂದು ಬೇರೆಯವರ ಸಹಕಾರದಿಂದಾಗಿ ಅಥವಾ ದೇವರ ಆಶೀರ್ವಾದ, ನಾನು ಬಹಳ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಂಥ ವ್ಯಕ್ತಿ. ದೇವರು ನನಗೊಂದು
ಕೊಟ್ಟ ಇದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಋಣಿ. ಸರ್, ನೀವು ನಾಡು ಕಟ್ಟಲು ಶ್ರಮಿಸಿದಂಥ ಒಬ್ಬ ವ್ಯಕ್ತಿ, ನಿಮ್ಮ ಸಂಸಾರವನ್ನು ಹೇಗೆ ಕಟ್ಟಿದ್ದೀರಿ ಅಂತ ಸ್ವಲ್ಪ ಹೇಳ್ಬೋದಾ? ನನಗೆ ಒಂದು ಹೆಣ್ಣು ಮಗಳು ಮತ್ತೊಂದು ಗಂಡು ಮಗು. ನಾನು ಯಾವಾಗಲೂ ಒಂದು ಹೇಳಲಿಕ್ಕುಂಟು, ಏನೆಂದರೆ ನನ್ನ ಸಮಯದ ಒಂದು ಭಾಗ ನನ್ನ ಮಕ್ಕಳಿಗೆ ಮತ್ತು ನನ್ನ ಹೆಂಡತಿಗೆ ಸಲ್ಲುವಂಥದ್ದು. ನಾನು 6 ಗಂಟೆ ನಂತರ ನನಗೂ ನನ್ನ ಹೆಂಡತಿಗೂ ಒಂದೇ ಚಟ ಅಂದರೆ ಕ್ರಿಕೆಟ್ ಮ್ಯಾಚ್ ನೋಡೋದು, ಟೆನ್ನಿಸ್ ಮ್ಯಾಚ್ ನೋಡೋದು. ಆದ ಕಾರಣ ಎಲ್ಲ ಸಮಯ ನಾನು ಮನೆಯಲ್ಲೇ ಕಳೀತೇನೆ. ಹೋದ ನಂತರ ಹಿಂದೆ ನನ್ನ ಮಗಳು ಮತ್ತು ಮಗ, ಈಗ ನನ್ನ ಮರಿ ಮಕ್ಕಳೊಡನೆ ನನ್ನ ಮಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ನನ್ನ ಸಂಸ್ಥೆಯನ್ನು ನೋಡ್ತಾ ಇದ್ದಾನೆ. ನನ್ನ ಮಗಳು ಶೀಸ್ ಎ ಪೋಸ್ಟ್ ಗ್ರಾಜ್ಯುಯೇಟ್ ಡೆಂಟಿಸ್ಟು, ಅವಳ ಗಂಡ ಅಮೆರಿಕನ್ ಕ್ವಾಲಿಫೈಡ್ ಸಾಫ್ಟ್ವೇರ್ ಇಂಜಿನಿಯರ್, ಅವ್ರದ್ದೇ ಆದ ಕಂಪನಿ ಮುಂಬೈಯಲ್ಲಿದೆ, ಅವರಿಬ್ಬರು ಕೂಡ ಮುಂಬೈಯಲ್ಲಿದ್ದಾರೆ. ಸರ್, ಈಗ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ, ಹಾಗೆ ನನ್ನಲ್ಲಿ ಸತ್ಯ. ಯಾಕೆಂದ್ರೆ ನನ್ನನ್ನು ಮುಂದೆ ಹೋಗುವಂತೆ ನಾನು ಕೆಲಸ ಬಿಟ್ಟು ನನ್ನದೇ ಆದ ಒಂದು ಸಂಸ್ಥೆ ಶುರು ಮಾಡಲಿಕ್ಕೆ ದುಡಿದಂತ ಹೇಳುವುದಿಲ್ಲ, ಮಾಡಿ ಅಂತ ಒಂದು ಪ್ರೇರೇಪಣೆ ಕೊಟ್ಟದ್ದು ನನ್ನ ಹೆಂಡತಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಎಲ್ಲ ಹೊಸ ಯೋಚನೆಗಳಿಗೆ ಅವ್ರು ಯಾವ ರೀತಿ ನಿಮಗೆ ಸಹಕಾರ ಕೊಡ್ತಾರೆ? ಅಡ್ಡಿ ಬಾರದೆ ಸಹಕಾರ ಕೊಡ್ತಾರೆ. ವಿನಯ್ ಹೆಗಡೆ ಅವರು ಬಹಳ ವಿನಯವಂತರು. ಈ ರೀತಿಯ ಒಂದು ಸರಳ ಸಜ್ಜನಿಕೆ ನಿಮ್ಮಲ್ಲಿ ಮೈಗೂಡಿಸಿಕೊಂಡದ್ದು ಹೇಗೆ? ನೀವೊಬ್ಬ ಆಧ್ಯಾತ್ಮ ಜೀವಿ ಅಂತ. ನಾನು ಆಧ್ಯಾತ್ಮಿಕ ಜೀವಿ ಖಂಡಿತವಾಗಿ, ನಾನು ಖಂಡಿತವಾಗಿ ನಂಬ್ತೇನೆ. ಅಂದರೆ ನಮ್ಮಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಮಾಡೋದು ದೇವರ ಆಶೀರ್ವಾದದಿಂದ. ಹುಟ್ಟಿ ಬೆಳೆದವ ಒಂದು ಕರ್ತವ್ಯ ಮಾಡಲಿಕ್ಕಿದೆ, ಆ ಕರ್ತವ್ಯವನ್ನು ಮಾಡಿ ಇಲ್ಲಿಂದ ತೊಲಗಬೇಕು. ನನ್ನ ಲೆಕ್ಕದಲ್ಲಿ ನಾನು ಯು ಆರ್ ಅಕೌಂಟೇಬಲ್ ಟು ಗಾಡ್ ಅಂತ ಒಟ್ಟು ನನ್ನಲ್ಲಿ ಜೀವನದಲ್ಲಿ ಹೇಳುವಂಥ ವಿಷಯ ಏನಿಲ್ಲ. ನಾನು ಪುನಃ ಹೇಳ್ತೇನೆ, ಮೈ ಲೈಫ್ ಈಸ್ ಆಕ್ಸಿಡೆಂಟಲ್ ಅಂತ. KS ಹೆಗಡೆ ಅವರ ಸುಪುತ್ರರು, ಅವರು ಕೂಡ ಬಹಳಷ್ಟು ಎತ್ತರದ ಸ್ಥಾನದಲ್ಲಿದ್ದುಕೊಂಡು ಬಹಳ ಮಹಾನ್ ಗಣ್ಯರನ್ನ ಸಂಪರ್ಕ ಇಟ್ಟುಕೊಂಡವರು. ಈ ನಿಮ್ಗೆ ಉನ್ನತ ನಾಯಕರದ್ದು ಸಂಪರ್ಕ ಯಾರ್ಯಾರ್ದು ಆಗಿತ್ತು ಅಂತ ನೆನಪು ಮಾಡ್ತಾರೆ? ಬಹಳಷ್ಟು ಮಂದಿ ಬಹಳ ಉನ್ನತ ನಾಯಕರು ನನ್ನ ಮನೆಯಲ್ಲಿ ಬಂದು ಹೋಗಿದ್ದಾರೆ. ಅದು ವಾಜಪೇಯಿಯವರಾಗಿರ್ಬೋದು, ಅದ್ವಾನಿಯವರಾಗಿರ್ಬೋದು, ರಾಮಕೃಷ್ಣ ಹೆಗಡೆಯವರಾಗಿರ್ಬೋದು, ಎಲ್ಲರೂ ಕೂಡ ಅಧಿಕಾರದಲ್ಲಿ ಇಲ್ಲದಾಗ ನನ್ನೊಡನೆ ಬಂದು ಇದ್ದ ವ್ಯಕ್ತಿಗಳು. ಅಂದರೆ ಎಮರ್ಜೆನ್ಸಿ ಕಾಲದಲ್ಲಿ ವಾಜಪೇಯಿಯವರು 2-3 ಬಾರಿ ಬಂದು ನನ್ನ ಮನೆಯಲ್ಲಿ ವಾಸಿಸಿದ್ರು. ಅದು ನನ್ನ ತಂದೆಯ ಕಾರಣದಿಂದಾಗಿ. ನನಗೂ ಅದ್ವಾನಿಯವರಿಗೂ ವ್ಯಕ್ತಿಗತವಾದ ಒಂದು ಸಂಬಂಧ ಇದೆ. ನಾನು ಅವನನ್ನು ಬಹಳ ಎತ್ತರದಿಂದ ಕಾಣ್ತೇನೆ, ನನ್ನ ತಂದೆಯ ಸ್ಥಾನದಲ್ಲಿ ಇಟ್ಟು ಕಾಣ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ನಾನು ಯಾವ ಒಳ್ಳೆ ಕೆಲಸ ಮಾಡುವಾಗಲೂ ಅವರನ್ನು ಕರೀತೇನೆ, ಮಾಡಿಸ್ತೇನೆ. ಅವರು ಕೂಡ ಒಂದು ಪ್ರೀತಿಯಿಂದ ಬಂದು ಅದಕ್ಕೆ ಒಪ್ಪಿಗೆ ಇಟ್ಟು ಮಾಡ್ತಾ ಹೋಗ್ತಾ ಇದ್ರು. ಅದೇ ರೀತಿ ನನಗೆ ರಾಮಕೃಷ್ಣ ಹೆಗಡೆಯವರಲ್ಲಿ ಕೂಡ ಬಹಳ ಹತ್ತಿರದ ಸಂಬಂಧ ಇತ್ತು. ಅದು ಕೂಡ KS ಹೆಗಡೆ ಅವರಿಂದ. ಯಾವಾಗ ಕೋಪ ಬರುತ್ತೆ? ಬಹಳ ವಿರಳ. ಅಂದರೆ ನನಗೆ ಆರೋಗ್ಯದ ದೃಷ್ಟಿಯಿಂದ ಆಮೇಲೆ ಬೈಪಾಸ್ ಪೇಷಂಟ್. ನನಗೊಂದು ಮಾತು ಕೂಡ ಹೇಳಿದ್ದಾರೆ ಡಾಕ್ಟ್ರ್, ಏನೆಂದರೆ ನಿನ್ನ ಕೋಪ ಬರಬಾರ್ದಂತ. ಬರೋದಿಲ್ಲ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ, ಆದರೆ ಬಹಳ ವಿರಳ. ವಿನಯ್ ಹೆಗಡೆ ಅವರಿಗೆ ಬಿಡುವು ಯಾವಾಗ? 6 ಗಂಟೆ ನಂತರ 100ಕ್ಕೆ 100 ಬಿಡು. ಏನ್ ಮಾಡ್ತೀರಿ ಬಿಡು? ಮರಿ ಮಕ್ಕಳನ್ನು ಕರ್ಕೊಂಡು ಹೊರಗೆ ಹೋಗ್ತೇನೆ, ಕಾರ್ನಲ್ಲಿ ಹೋಗಿ ಒಂದು ಸುತ್ತುವಾಕ ಬರ್ತೇನೆ. ನಾನು ಬಹಳಷ್ಟು ಸ್ಪೋರ್ಟ್ಸ್ ಕ್ರಿಟಿಕ್, ಅತಿ ವಿಮರ್ಶಕ. ಅಂದರೆ ಕ್ರಿಕೆಟ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, 2 ಗಂಟೆಗಿದ್ರು ನಾನು ಕೂತು ಕಾಣುವ. ಆಫೀಸ್ ಸಮಯದಲ್ಲಿ ಇದ್ರೂ ಕೂಡ ಒಂದು ಒಳ್ಳೆಯ ಮ್ಯಾಚ್ ಇದ್ರೆ ನಾನು ಆಫೀಸ್ಗೆ ಹೋಗದೆ ನೋಡುವಂತ ವ್ಯಕ್ತಿ. ಈಗ ನೀವು ಕ್ರಿಕೆಟ್ ಅಚ್ಚುಮೆಚ್ಚಿನ ಒಂದು ಆಟ ನಿಮಗೆ, ಯಾರು ನಿಮ್ಗೆ ಈ ಇಂಡಿಯನ್ ಟೀಮ್ ನಲ್ಲಿ ಬಹಳಷ್ಟು ಇಷ್ಟವಾದಂತ? ನಾನು ಇವತ್ತಿನ ದೃಷ್ಟಿಯಿಂದ ನೀವು ಅದನ್ನು ತಪ್ಪು ತಿಳಿಬಹುದು. ನಾನೊಂದು 15 ವರ್ಷದಲ್ಲಿ ಯಾರಂತ ಹೇಳಿದ್ರೆ ರಾಹುಲ್ ದ್ರಾವಿಡ್ ಈಸ್ ದ ಗ್ರೇಟೆಸ್ಟ್ ಇಂಡಿಯನ್ ಕ್ರಿಕೆಟರ್. ಈಗ ನೀವು ಏನಾದ್ರೂ ಆಟ ಆಡುವಂತದ್ದು ಇಲ್ಲ, ಆಫ್ಟರ್ ಬೈಪಾಸ್ ಆದ್ಮೇಲೆ ಯೋಗ ಮಾಡ್ತೇನೆ. ಸರ್, ನೀವು ಕರಾವಳಿಯವರು, ಯಕ್ಷಗಾನವನ್ನು ಖಂಡಿತ ನೋಡಿ? ಬಹಳಷ್ಟು ನೋಡಿದ್ದೇನೆ. ನಮ್ದು ಬಡಗು ತಿಟ್ಟಿ ನಮ್ಗೆ ಹೊಂದಿಕೊಂಡು ಹೋದಂತ. ಸರ್, ನೀವು ಸಿನಿಮಾ ನೋಡುವುದೇನಾದ್ರು? 20 ವರ್ಷ ಆಯ್ತು ನೋಡಿದೆ. ಹಿಂದೆ ನೋಡಿದ ಸಿನಿಮಾಗಳು ಬಹಳಷ್ಟು ನೋಡಿದ್ದೇನೆ. ಅಂದ್ರೆ ಶಾಲೆಯಲ್ಲಿದ್ದಾಗ ಬಹಳಷ್ಟು ನೋಡಿದ್ದೇನೆ. ನಾನು ಹೆಚ್ಚಾಗಿ ಹಿಂದಿ ಸಿನಿಮಾವನ್ನೇ ನೋಡಿದ್ದು. ಯಾರು ನಿಮ್ಮ ಮೆಚ್ಚಿನ ನಟರು? ರಾಜ್ ಕಪೂರ್. ಯಾವ ಸಿನಿಮಾ ನಿಮ್ಗೆ ಇನ್ನೂ ಕೂಡ ನೆನಪಿನಲ್ಲಿ ಉಳಿದದ್ದು? ಜೋಕರ್ ಆಗಿರ್ಬೋದು, ಅಂದ್ರೆ ಹಿಂದಿನ ಸಿನಿಮಾಗಳು, ಆವಾರ ಆಗಿರ್ಬೋದು, ಬರ್ಸಾತ್ ಆಗಿರ್ಬೋದು, ಆಗಿರ್ಬೋದು, ಎಲ್ಲ ಸಿನಿಮಾಗಳನ್ನು ನಾನು ಬಹಳಷ್ಟು ಮೆಚ್ಚಿದ್ದೇನೆ. ಸರ್, ನೀವು ನಿಟ್ಟೆಯಿಂದ ದೇರಳಕಟ್ಟೆಗೆ ಬಂದ್ರಲ್ಲ, ಅದು ನೀವು ನಿಮ್ಮ ಜೀವನದ ಒಂದು ದೊಡ್ಡ ಯಾತ್ರೆ ಅಂತ ನೀವು ಪರಿಗಣಿಸಿದ್ರೆ ಹೇಗೆ? ಅದನ್ನು ನಾನೊಂದು ಪುನಃ ನನ್ನ ಜೀವನದ ಎಲ್ಲ ಘಟನೆಗಳನ್ನು ನಾನೊಂದು ಆಕ್ಸಿಡೆಂಟ್ ಅಂತ ಭಾವಿಸ್ತೇನೆ, ಯಾವುದು ಪೂರ್ವ ನಿರ್ಧಾರ. ನಿಮ್ಮ ಸಹೋದರ ಸಂತೋಷ್ ಹೆಗಡೆ ಅವರು ಭ್ರಷ್ಟಾಚಾರಿಗಳಿಗೆ ದುಸ್ವಪ್ನವಾಗಿ ಇಡೀ ನಮ್ಮ
ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು. ನಿಮ್ಮ ತಮ್ಮನ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ? ಬಹಳ ಎತ್ತರದಲ್ಲಿ ನಾನು ನೋಡ್ತಾ ಇದ್ದೇನೆ. ನಾನು ಅವನು ಇಬ್ಬರು ಕೂಡ ಬಹಳ ಒಟ್ಟಿಗೆ ಬೆಳೆದವರು. ಇವತ್ತು ಕೂಡ ಅವನು ನನ್ನ ಮನೆಯಲ್ಲಿ ಇರುವುದು. ಅವನಿಗೆ ಮಕ್ಕಳಿಲ್ಲ. ನಮ್ಮ ಕುಟುಂಬದಲ್ಲಿ ನಾನು ಅವನಿಗೆ ಅತಿ ಹತ್ತಿರದ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ. ಆದರೆ ಜೀವನದ ಶೈಲಿಯಲ್ಲಿ ನನಗೆ ಅವನಿಗೂ ಬಹಳ ವ್ಯತ್ಯಾಸ ಇದೆ. ಒಂದು, ಅವನು ನನ್ನಷ್ಟು ಸಮಾಧಾನದ ವ್ಯಕ್ತಿ ಅಲ್ಲ, ಆಂಗ್ರಿ ಓಲ್ಡ್ ಮ್ಯಾನ್. ನಾನು ಅನ್ಯಾಯವನ್ನು ಸಹಿಸ್ತೇನೆ, ಅವ ಅನ್ಯಾಯವನ್ನು ಸಹಿಸುವುದಿಲ್ಲ. ಅದಕ್ಕಾಗಿ ಲೋಕಾಯುಕ್ತರಾಗಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಇರಬಹುದು. ಅವ ಯಾವ ಸಂಕೋಚ ಇಲ್ಲದೆ ನೇರವಾಗಿ ಹೇಳ್ತೇನೆ. ಅದು ಖಂಡಿತವಾಗಿ ನನ್ನಿಂದ ಹೇಳಲಿಕ್ಕೆ ಅಸಾಧ್ಯವಾದ ವಿಚಾರ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಇದನ್ನೆಲ್ಲ ನೋಡುವಾಗ ವಿನಯ್ ಹೆಗಡೆ ಅವರಿಗೆ ಏನು ಅನಿಸ್ತಾ ಇದೆ? ಅಂದರೆ ಬೆಳೆದ ರೀತಿ ನೋಡುವಾಗ ಹೆದರಿಕೆ. ಈಗ ನಾನು 1945, 46, 47 ನನ್ನದೇ ಆದ ಒಂದು ವಿಮರ್ಶೆ ಮಾಡ್ತಾ ಬಂದಿದ್ದೇನೆ. ಅದನ್ನೆಲ್ಲ ನೋಡುವಾಗ ದೇಶ ವಿಪರೀತದ ಕಡೆಗೆ ಹೋಗ್ತದೆ ಅಂತ ಒಂದು ಮನಸ್ಸಿಗೆ ಬೇಸರ ಆಗ್ತದೆ. ಅದು ಅಂದ್ರೆ ಈ ಭ್ರಷ್ಟಾಚಾರಕ್ಕೆ ಆಶಾಕಿರಣ ಯಾರು ಅಂತ ತಾವು ಹೇಳ್ತೀರಿ? ಇವತ್ತು ಮನೆಗಳಲ್ಲಿ ಏನಾಗಿದೆ ಅಂದ್ರೆ ಹಣ ಮಾಡುವಂತ ಒಂದು ಹುಚ್ಚು ಹವ್ಯಾಸ ಬೆಳೆದು ಹೋಗಿದೆ. ಅಂದ್ರೆ ಈ ರೀತಿಯ ಒಂದು ಸುಸಂಸ್ಕೃತ ಸಮಾಜ ಆಗ್ಬೇಕಾದ್ರೆ ಮನೆ ಶುದ್ಧಿಗೊಳ್ಬೇಕು ಅಂತಿದೆ. ಅಂದ್ರೆ ನನ್ನ ಲೆಕ್ಕದಲ್ಲಿ ಈಗ ಸಂಪೂರ್ಣವಾಗಿ ವಿರುದ್ಧವಾಗಿ ಸಮಾಜ ಬೆಳೀತಾ ಇದೆ. ನೀವು ಕಾಣುವಂತ ಸಮಾಜ ಯಾವ ರೀತಿ ಇರಬೇಕಂತ? ಯಾವ ಸಮಾಜ ನಾನು 50ರಲ್ಲಿ ಕಂಡಿದ್ದೇನೋ ಅದೇ ಸಮಾಜ ಬರ್ಬೇಕಂತ. ಬಡತನ ಇತ್ತು, ಆರ್ಥಿಕವಾಗಿ ಜನರು ಬಹಳ ಹಿಂದಿದ್ರು. ಆದ್ರೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ಅನ್ಯಾಯ ಆಗದ ರೀತಿಯಲ್ಲಿ ನಾನು 50ರಲ್ಲಿ ಕಂಡ ಸಮಾಜ ಇವತ್ತಿಲ್ಲ. ಅಂದ್ರೆ ನಾವು ಆಗ ತಾನೇ ಬ್ರಿಟಿಷರ ಆಡಳಿತದಿಂದ ಹೊರಗೆ ಬಂದವರು. ಆಗ ಎಲ್ಲರಲ್ಲಿ ಒಂದು ದೇಶ ಪ್ರೇಮ, ದೇಶ ಒಳ್ಳೇದಾಗಬೇಕು, ಎಲ್ಲ ದೇಶದ ಬೆಳವಣಿಗೆಯಲ್ಲಿ ನಾವು ಸಂತೋಷ ಪಡೋದು, ಇಂಥ ಎಲ್ಲ ಮನೋವೃತ್ತಿ ನಾನು ಕಂಡಿದ್ದೆ. ದೇಶವನ್ನು ಪ್ರೀತಿಸುವಂತ ಸಮಾಜ ಸೃಷ್ಟಿಯಾಗಬೇಕು ಅನ್ನೋದು ಖಂಡಿತವಾಗಿಯೂ. ಇಲ್ಲದಿದ್ದರೆ ಯಾರು ವ್ಯಕ್ತಿಯಾಗಿ ಬೆಳವಣಿಗೆ ಆಗಿ ಹತ್ತಿರದ ವ್ಯಕ್ತಿಯ ಬೆಳವಣಿಗೆ ಆಗದಿದ್ದರೆ ನನ್ನ ಮನಸ್ಸು ಹೇಳ್ತದೆ ನಿಮಗೆ ಮನಸ್ಸಂತೋಷ ಪಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೆಳಿಬೇಕು, ಹತ್ತಿರದವರು ಬೆಳಿಬೇಕು. ಹತ್ತಿರದವರು ಬೆಳೆಯದೆ ನೀವು ಒಬ್ಬರಾಗಿ ಬೆಳೆದ್ರೆ ಅದು ಯಾವ ಸಂತೋಷ ಪಡ್ತೇವೆ? ವಿನಯ್ ಹೆಗಡೆ ಅವರೇ, ನಮ್ಮ ಕೇಳುಗರು ನಿಮ್ಮ ಮಾತನ್ನು ಇಷ್ಟೊತ್ತು ವಾರದ ಅತಿಥಿಯಾಗಿ ಕೇಳ್ತಾ ಇದ್ದಾರೆ. ಅವ್ರಿಗೆ ಏನಾದ್ರೂ ಒಂದು ಸಂದೇಶವನ್ನು ಕೊಡಬಹುದು? ಏನು ನಾನು ಸಾಧಾರಣ ವ್ಯಕ್ತಿ ಏನು ಸಂದೇಶ ಕೊಡೋದು ಹೇಳಿ? ನಾನು ಇಷ್ಟ ಹೇಳೋದೇನೆಂದ್ರೆ, ಜೀವನದಲ್ಲಿ ಇನ್ನೊಬ್ಬನಿಗಾಗಿ ಕಿಂಚಿತವಾದ ಸಹಕಾರ ಮಾಡಿ ಬಾಳ್ಬೇಕು. ಒಂದು. ಎರಡನೇದಾಗಿ ನಿಮ್ಮ ತಂದೆ ತಾಯಿಯವರು ನಿಮಗೆ ಮಾಡಿದ ಸಹಕಾರವನ್ನು ನೀವು ಮರೆತರೆ ದೇವರು ನಿಮ್ಮನ್ನು ಕ್ಷಮಿಸುವುದಿಲ್ಲ. ಆಯ್ತು ಡಾಕ್ಟರ್ ವಿನಯ್ ಹೆಗಡೆ ಅವರೇ, KS ಹೆಗಡೆಯವರ ಕುಟುಂಬದ ಒಬ್ಬ ಸುಪುತ್ರನಾಗಿ ಈ ನಾಡಿನಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜವು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ನೆನಪಿಡುವಾಗೆ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ದೇವರು ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಈ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಕೆಲಸಗಳು ನಿಮ್ಮಿಂದ ಆಗಲಿ. KS ಹೆಗಡೆಯವರು ರಾಷ್ಟ್ರ ಕಂಡ ದೊಡ್ಡ ನ್ಯಾಯವೇತ್ತರು. ಅದಲ್ಲದೆ ನಮ್ಮ ಲೋಕಸಭೆಯ ಸ್ಪೀಕರ್ ಆಗಿ ಈ ನಾಡಿಗೆ ಸೇವೆ ಸಲ್ಲಿಸಿದವರು. ಅಂತಹ ಮನೆತನದಿಂದ ಬಂದಂತಹ ನೀವು ಕೂಡ ನಮ್ಮ ರಾಷ್ಟ್ರಕ್ಕೆ, ನಮ್ಮ ನಾಡಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಮ್ಮ ವಾರದ ಅತಿಥಿಯಾಗಿ ಇಷ್ಟು ಹೊತ್ತಿನ ತನಕ ನಿಮ್ಮ ಇಡೀ ಜೀವನವನ್ನು ಮತ್ತು ನೀವು ಯಾವ ರೀತಿಯ ಈ ಸಮಾಜದೊಂದಿಗೆ ಕನಸನ್ನು ಕಟ್ಟಿಕೊಂಡಿದ್ದೀರಿ ಅನ್ನೋದನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕಡೆಯದಾಗಿ ನಾನೊಂದು ಮಾತು ಹೇಳಲು ಇಚ್ಛಿಸ್ತೇನೆ. ಏನಂದರೆ, ಇಷ್ಟು ಮನಬಿಚ್ಚಿ ನಾನು ಯಾವ ಕಾರ್ಯಕ್ರಮದಲ್ಲೂ ಮಾತಾಡಿಲ್ಲ. ಇದಕ್ಕೆ ನಾನು ನಿಮಗೆ ಋಣಿಯಾಗಿದ್ದೇನೆ. ಧನ್ಯವಾದ. ಆಕಾಶವಾಣಿ ಈ ರೀತಿಯ ನಿಮ್ಮಂಥ ಸಾಧಕರದ್ದು, ಸಾಧನೆ ಮಾಡಿದವರ ಯಶೋಗಾಥೆಯನ್ನು ತಿಳಿಸುವುದರ ಮೂಲಕ ಈ ಸಮಾಜಕ್ಕೆ ಏನಾದರೂ ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿ ನಿಮ್ಮನ್ನು ಇಷ್ಟು ಶ್ರದ್ಧೆಯಿಂದ ಕರೆದು ನಾವು ಸಂದರ್ಶನವನ್ನು ಮಾಡಿದ್ದೇವೆ. ಧನ್ಯವಾದ. ಇದುವರೆಗೆ ಇತ್ತೀಚೆಗೆ ನಮ್ಮನ್ನಗಲಿದ ನಿಟ್ಟೆ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ಥಾಪಕರು ಮತ್ತು ಶಿಕ್ಷಣ ತಜ್ಞ ಡಾಕ್ಟರ್ ವಿನಯ್ ಹೆಗ್ಡೆ ಅವರೊಡನೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನದ ಮರುಪ್ರಸಾರ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ.